ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಟ್ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಕಳೆದಿರುವ ಬ್ಯೂಟಿಫುಲ್ ಸಮಯವನ್ನು ನೆನಪು ಮಾಡಿಕೊಂಡು ಕಣ್ಣು ಮುಚ್ಚಿ ಒಂದು ಸಲ ಧ್ಯಾನ ಮಾಡಿ ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನಿಮ್ಮಿಬ್ಬರ ರಿಲೇಷನ್ಶಿಪ್ ಒಂದು ಸ್ಟ್ರಾಂಗ್ ಆಗಿರೋ, ಡೀಪ್ ಆಗಿರುವಂತಹ ಎನರ್ಜಿ ಕಾಣಿಸ್ತಾ ಇದೆ. ತುಂಬ ಡೀಪ್ ಆಗಿದೆ ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ತುಂಬ ಬ್ಯೂಟಿಫುಲ್ ಬಾಂಡ್ ಅನ್ನೋದು ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಕಾಣಿಸ್ತಾ ಇದೆ. ಅಂದರೆ ಇದು ಸಾಮಾನ್ಯವಾಗಿರುವ ಕನೆಕ್ಷನ್ ರೀತಿ ಕಾಣಿಸ್ತಾ ಇಲ್ಲ. ಇಲ್ಲಿ ನೀವು ಕಪಲ್ಸ್ ಆಗಿರಬಹುದು, ಲವರ್ಸ್ ಆಗಿರಬಹುದು, ಹಸ್ಬೆಂಡ್ ವೈಫ್ ಆಗಿರಬಹುದು, ಅಥವಾ ಇವರು ನಿಮ್ಮ ಫ್ರೆಂಡ್ ಆಗಿರಬಹುದು, ಫ್ಯಾಮಿಲಿಯ ಪರ್ಸನ್ ಆಗಿರಬಹುದು, ನಿಮ್ಮ ಬ್ರದರ್ ಸಿಸ್ಟರ್ ಅಥವಾ ನಿಮ್ಮ ಮದರ್ ಆಗಿರಬಹುದು, ನಿಮ್ಮ ಫಾದರ್ ಆಗಿರಬಹುದು, ಯಾರೇ ಆಗಿರಬಹುದು. ಬಟ್ ನಿಮ್ಮಿಬ್ಬರ ಬಾಂಡಿಂಗ್ ಏನಿದೆ ತುಂಬ ಡೀಪ್ ಆಗಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಮಧ್ಯ ಒಂದು ಹೃದಯದಿಂದ ಇನ್ನೊಂದು ಹೃದಯಕ್ಕೆ ಕನೆಕ್ಷನ್ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಒಬ್ಬರ ಬಗ್ಗೆ ಒಬ್ಬರಿಗೆ ತುಂಬ ಪ್ರೀತಿ ಇದೆ, ಒಬ್ಬರ ಬಗ್ಗೆ ಒಬ್ಬರಿಗೆ ತುಂಬ ಕೇರ್ ಅನ್ನೋದು ಇದೆ, ತುಂಬ ರೆಸ್ಪೆಕ್ಟ್ ಅನ್ನೋದಿದೆ, ತುಂಬ ವ್ಯಾಲ್ಯೂ ಅನ್ನೋದು ಇದೆ. ನೀವು ಇವರಿಗಾಗಿ ಏನು ಬೇಕಾದರೂ ಮಾಡ್ತೀರಾ, ಅವರು ಕೂಡ ನಿಮಗಾಗಿ ಏನು ಸ್ಯಾಕ್ರಿಫೈಸ್ ಮಾಡೋದಕ್ಕೂ ರೆಡಿ ಇದ್ದಾರೆ, ಆ ರೀತಿಯ ಮನಸ್ಸಿಟ್ಕೊಂಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ನಿಮ್ಮಿಬ್ಬರ ಸಿಚುವೇಶನ್ ಯಾವುದೇ ರೀತಿ ಇರಬಹುದು. ಗ್ಯಾಪ್ ಅನ್ನೋದು ಬಂದಿರಬಹುದು, ಮಾತುಕತೆ ಅನ್ನೋದು ನಿಂತಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಸಪ್ರೇಷನ್ ಇರಬಹುದು. ಬಟ್ ಇಲ್ಲಿ ಒಂದು ಎನರ್ಜಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರೋದು, ಪ್ರೀತಿ ಅಂತೂ ಕಡಿಮೆ ಆಗಿಲ್ಲ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಕೇರ್ ಅನ್ನೋದಿದೆ, ತುಂಬ ಚಿಂತೆ ಅನ್ನೋದಿದೆ. ನಿಮ್ಮ ಬಗ್ಗೆ ತುಂಬ ಪ್ರಶ್ನೆಗಳು ಇವರ ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಕೂಡ ಇವರ ಬಗ್ಗೆ ಚಿಂತೆ, ಕೇರ್ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ಇಬ್ಬರ ಮಧ್ಯ ಸಿಚುವೇಶನ್ ಯಾವುದೇ ರೀತಿ ಇರಬಹುದು. ಈಗ ಬೇಸರ ಇರ್ಬೋದು, ಸಿಟ್ಟು ಇರ್ಬೋದು, ಆದರೆ ಇಬ್ಬರಿಗೂ ಕೂಡ ಪ್ರೀತಿ ಅನ್ನೋದು ಕಾಣಿಸ್ತಾ ಇದೆ. ಇಲ್ಲಿ ಕೆಲವರಿಗೆ ನಾನು ಹೇಳ್ತಾ ಇರೋದು, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಬಂದಿದ್ರೂ ಕೂಡ, ಥರ್ಡ್ ಪಾರ್ಟಿಯನ್ನು ಒಬ್ಬ ವ್ಯಕ್ತಿ ಅಂತಲೇ ತಗೊಳ್ಬೇಡಿ, ವ್ಯಕ್ತಿ ಕೂಡ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಆಗಿರಬಹುದು, ಫ್ರೆಂಡ್ ಆಗಿರ್ಬೋದು, ಇವರ ಕೆಲಸ ಆಗಿರಬಹುದು, ಇವರ ಜಾಬ್ ಆಗಿರಬಹುದು, ಯಾವುದೋ ಒಂದು ಸಿಚುವೇಶನ್ ಕೂಡ ಆಗಿರ್ಬೋದು. ಅದು ನಿಮ್ಮಿಬ್ಬರ ಮಧ್ಯ ಬಂದಿದ್ದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಕ್ರಿಯೇಟ್ ಮಾಡಿರಬಹುದು. ಒಂದು ಕ್ಷಣಕ್ಕೆ ನಿಮ್ಮಿಬ್ಬರ ನಡುವೆ ಟ್ರಸ್ಟ್ ಇಶ್ಯೂ ಕೂಡ ಬಂದಿರಬಹುದು. ಆದರೆ ಇಲ್ಲಿ ಒಂದು ಪವರ್ಫುಲ್ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ನಿಮ್ಮ ಬಾಂಡ್ ಅನ್ನೋದು ಕಟ್ ಆಗೋದಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಕನೆಕ್ಷನ್ ಎಂಡ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ನಡುವೆ ಎಷ್ಟೇ ಪ್ರಾಬ್ಲಮ್ ಬಂದರೂ ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಎಂಡ್ ಆಗೋ ರೀತಿ ಕಾಣಿಸ್ತಾ ಇಲ್ಲ. ಈ ವ್ಯಕ್ತಿ ಈಗ ಪ್ರೆಸೆಂಟ್ ಟೈಮಲ್ಲಿ ಇವರ ಫೀಲಿಂಗ್ಸನ್ನು ಯಾರಾದರೂ ಕ್ಲೋಸ್ ಫ್ರೆಂಡ್ ಹತ್ರ ಅಥವಾ ಟ್ರಸ್ಟೆಡ್ ಪರ್ಸನ್ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು, ಮತ್ತು ಹೇಗೆ ಮಾತುಕತೆ ಶುರು ಮಾಡೋದು, ಹೇಗೆ ನಾರ್ಮಲ್ ಮಾಡೋದು ಅಂತ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ಏನಾದರೂ ಪ್ರಾಬ್ಲಮ್ ಬಂದಿದ್ದರೆ ಅಥವಾ ಏನಾದರೂ ಸಿಚುವೇಶನ್ ಕ್ರಿಯೇಟ್ ಆಗಿದ್ದರೆ, ನೀವಿಬ್ಬರು ರಿಲೇಷನ್ಶಿಪ್ಪಿಂದಲಿ ಗ್ಯಾಪ್ ಬಂದಿದ್ದರೆ ಅದರ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ, ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇವರ ಮನಸ್ಸಿನ ಮಾತನ್ನು, ಇವರ ಫೀಲಿಂಗ್ಸನ್ನು ಹೇಳ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಈ ವ್ಯಕ್ತಿಗೆ ನೀವು ಯಾರ ಬಗ್ಗೆ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರಿಗೆ ಈ ರಿಲೇಷನ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬೇಡ ಅಂತ ಅನ್ನಿಸ್ತಾ ಇದೆ ಈ ರಿಲೇಷನ್ಶಿಪ್ಪಲ್ಲಿ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಅನ್ನೋದು ಬೇಡ, ಅವರಿಗೆ ನೀವು ಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಒಂದು ಸೆಲೆಬ್ರೇಷನ್ ಎನರ್ಜಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕಾಣಿಸ್ತಾ ಇದೆ. ಅದು ಫ್ಯಾಮಿಲಿ ಫಂಕ್ಷನ್ ಆಗಿರಬಹುದು, ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಸೆಲೆಬ್ರೇಟ್ ಆಗೋ ರೀತಿ ಕಾಣಿಸ್ತಾ ಇದೆ.
ನಿಮ್ಮಿಬ್ಬರ ರಿಲೇಷನ್ಶಿಪ್ ರಿಲೇಟೆಡ್ ಯಾವುದೋ ಒಂದು ಸ್ಪೆಷಲ್ ಮೂಮೆಂಟ್ ಆಗಿರ್ಬೋದು, ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ಸೆಲೆಬ್ರೇಷನ್ ನಿಮ್ಮಿಬ್ಬರ ಬಾಂಡನ್ನು ಮತ್ತೆ ಸ್ಟ್ರಾಂಗ್ ಆಗಿ ಮಾಡೋ ರೀತಿ ಕಾಣಿಸ್ತಾ ಇದೆ. ಆ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಇಲ್ಲಿ ಎನರ್ಜಿ ಅಕಾರ್ಡಿಂಗ್ ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಿದೆ ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಥರ ಕಾಣಿಸ್ತಾ ಇದೆ. ಅಂದರೆ ನೀವು ಮೊದಲು ಸಲ ಭೇಟಿ ಆದಾಗಲೇ ನಿಮ್ಮಲ್ಲಿ ಯಾರಿಗೋ ಒಬ್ಬರಿಗೆ ಇವರನ್ನು ತುಂಬ ಟೈಮಿಂದ ಗೊತ್ತು, ಪರಿಚಯ ಇದೆ ಅನ್ನೋ ರೀತಿ ಫೀಲ್ ಬಂದಿರ್ಬೋದು. ಅಂದರೆ ನೀವಿಬ್ಬರು ಗೊತ್ತಿಲ್ಲದೆ ಇದ್ದರೂ ಕೂಡ ಫಸ್ಟ್ ಟೈಮ್ ಮೀಟ್ ಆದಾಗ ಆ ರೀತಿಯ ಫೀಲ್ ಬಂದಿರಬಹುದು. ಈ ಕನೆಕ್ಷನ್ ಅನ್ನೋದು ತುಂಬ ಯೂನಿಕ್ ಆಗಿ ಕಾಣಿಸ್ತಾ ಇದೆ. ಒಂದು ಸಾಮಾನ್ಯ ರೀತಿಯ ರಿಲೇಷನ್ಶಿಪ್ ಕಾಣಿಸ್ತಾ ಇಲ್ಲ, ತುಂಬ ಸ್ಟ್ರಾಂಗ್ ಬಾಂಡ್ ಇರುವಂತಹ ರಿಲೇಷನ್ಶಿಪ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಈಗ ಎನರ್ಜಿಯ ಪ್ರಕಾರ ನೋಡೋದಾದರೆ ಇಬ್ಬರ ನಡುವೆ ಏನೇ ಪ್ರಾಬ್ಲಮ್ ಇರಬಹುದು, ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಗ್ಯಾಪ್ ಅನ್ನೋದು ಬಂದಿರಬಹುದು, ಬಟ್ ಫ್ಯೂಚರ್ ಎನರ್ಜಿ ಪ್ರಕಾರ ಮತ್ತೆ ಮಾತುಕತೆ ಶುರು ಆಗುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಕ್ಲಾರಿಟಿ ಅನ್ನೋದು ಬರ್ತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗುವ ರೀತಿ ಕಾಣಿಸ್ತಾ ಇದೆ, ಸ್ಟೆಬಿಲಿಟಿ ಬರ್ತಾ ಇದೆ. ಎನರ್ಜಿ ತುಂಬ ಪಾಸಿಟಿವ್ ಆಗಿದೆ, ತುಂಬ ಬ್ಯೂಟಿಫುಲ್ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದೇ ಅಡೆತಡೆ ಇದ್ದರೂ ಕೂಡ ಒಬ್ಬರನ್ನೊಬ್ಬರು ನೀವು ಬಿಟ್ಕೊಡ್ತಾ ಇಲ್ಲ, ಬಿಟ್ಕೊಡೋದಿಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಈ ರಿಲೇಷನ್ಶಿಪ್ ಬಗ್ಗೆ ನಿಮ್ಮ ಬಗ್ಗೆ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಇವರು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಸಿಟ್ಟೇನಾದರೂ ಬಂದಿದ್ದರೆ, ಬೇಸರ ಏನಾದರೂ ಬಂದಿದ್ದರೆ ಅದು ಟೆಂಪ್ರವರಿ. ನೀವಿಲ್ಲದೆ ಇವ್ರಿಗೆ ಲೈಫಲ್ಲಿ ಏನೂ ಇಲ್ಲ ಅನ್ನೋ ರೀತಿ ಅಂದ್ಕೊಳ್ತಾರೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಮತ್ತು ಈ ರಿಲೇಷನ್ಶಿಪ್ ಅನ್ನೋದು ನಾರ್ಮಲ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇವರ ಜೀವನದಲ್ಲಿ ತುಂಬ ಸ್ಪೆಷಲ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಮೆಚ್ಯೂರ್ ಆಗುವಂತಹ ಸ್ಟೇಜ್ಗೆ ಹೋಗ್ತಾ ಇದೆ. ಪ್ರಾಬ್ಲಮ್ ಇದೆ, ಅದ್ರ ಕ್ಲಿಯರ್ ಆಗೋ ರೀತಿ ಕಾಣಿಸ್ತಾ ಇದೆ. ಗ್ಯಾಪ್ ಅನ್ನೋದು ಇದ್ದರೆ ಅದು ಫಿಲ್ ಆಗೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ಬಾಂಡಿಂಗ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ತುಂಬ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಮೂಲಕ ಇಲ್ಲಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಮತ್ತು ಅವರು ಕಳೆದಿರುವ ನಿಮಿಷಗಳನ್ನು ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈಗ ಎನರ್ಜಿಯ ಪ್ರಕಾರ ಯಾವ ವ್ಯಕ್ತಿಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸ್ತಾರಾ, ಅವರ ಮನಸ್ಸಿನ ಫೀಲಿಂಗ್ಸ್ ಏನು ಅನ್ನೋದನ್ನು ನೋಡೋದಾದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ತುಂಬ ಡೀಪ್ ಮೆಚ್ಯೂರ್ ಅಂಡರ್ಸ್ಟ್ಯಾಂಡಿಂಗ್ ಇರುವ ಪ್ರೀತಿ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವ್ರು ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮನ್ನು ತುಂಬ ವ್ಯಾಲ್ಯೂ ಮಾಡ್ತಾರೆ, ತುಂಬ ರೆಸ್ಪೆಕ್ಟ್ ಮಾಡ್ತಾರೆ, ತುಂಬ ಪ್ರೌಡ್ ಫೀಲ್ ಮಾಡ್ಕೊಳ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ ಪ್ರೆಸೆಂಟ್ ಎನರ್ಜಿಯಲ್ಲಿ. ನಿಮ್ಮ ಬಗ್ಗೆ ಥಿಂಕ್ ಮಾಡಿದಾಗ ಇವರ ಮುಖದಲ್ಲಿ ಒಂದು ಸ್ಮೈಲ್ ಅನ್ನೋದು ಬರುತ್ತೆ, ಒಂದು ಪಾಸಿಟಿವ್ ವೈಬ್ ಅನ್ನೋದು ಇವರ ಮನಸ್ಸಿನಲ್ಲಿ ಹರಡುತ್ತೆ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ಕನೆಕ್ಷನ್ನಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬ ಜಾಸ್ತಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ನೀವು ಇವರ ಚಿಕ್ಕ ಪುಟ್ಟ ಮಾತನ್ನು ಕೂಡ ಅರ್ಥ ಮಾಡ್ಕೊಳ್ತೀರಾ. ಇವರು ಕೂಡ ನಿಮ್ಮ ಪ್ರತಿಯೊಂದು ಮಾತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಇವರ ಲೈಫ್ನಲ್ಲಿ ಏನು ನಡೆಯುತ್ತೆ, ಏನು ಸ್ಟ್ರಗಲ್ ಇದೆ, ಇವರ ಫೀಲಿಂಗ್ಸ್ ಏನು, ಇದೆಲ್ಲವನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅದೇ ರೀತಿ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ನಿಮ್ಮ ಪೇಯ್ನ್ ಏನು, ನಿಮ್ಮ ಕನಸೇನು, ನಿಮ್ಮ ದುಃಖ, ಇವರು ಕೂಡ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅದು ಈ ಕನೆಕ್ಷನ್ನಲ್ಲಿ ಈಗಿನ ಎನರ್ಜಿ ಪ್ರಕಾರ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಯಾವ ರೀತಿಯ ಪಾರ್ಟ್ನರ್ನ ಬಯಸಿದ್ರೋ, ಯಾವ ರೀತಿ ಪಾರ್ಟ್ನರ್ ಇವರ ಲೈಫ್ನಲ್ಲಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರೋ ಆ ರೀತಿಯ ವ್ಯಕ್ತಿ ನೀವು ಅಂತ ಇವರು ಅಂದ್ಕೊಳ್ತಾರೆ. ಅಂದರೆ ಇವರನ್ನು ತುಂಬ ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ ನೀವು, ಎಮೋಷ್ನಲ್ ಆಗಿ ಸಪೋರ್ಟ್ ಕೊಡುವ ವ್ಯಕ್ತಿ ನೀವು ತುಂಬ ಲಾಯಲ್ ಆಗಿದ್ದೀರಾ. ಈ ರಿಲೇಷನ್ಶಿಪ್ಪಲ್ಲಿ ನೀವು ಇವರಿಗೆ ತುಂಬ ಪಾಸಿಟಿವ್ ವೈಬ್ ಕೊಡ್ತೀರಾ, ಯಾವಾಗಲೂ ಇವರ ಜೊತೆ ನೀವು ಇರ್ತೀರಾ. ಇವರ ಮನಸ್ಸಿನಲ್ಲಿ ಯಾವ ರೀತಿ ಇಮೇಜ್ ಇತ್ತೋ ಆ ಇಮೇಜ್ ಈಗ ನಿಮ್ಮಲ್ಲಿ ನೋಡ್ತಾ ಇದ್ದಾರೆ. ಇವರು ಯೋಚನೆ ಮಾಡ್ತಾ ಇದ್ದಾರೆ, ನನಗೆ ಬೇಕಾಗಿದ್ದ ಪಾರ್ಟ್ನರ್ ನನ್ನ ಲೈಫ್ನಲ್ಲಿ ಇದ್ದಾರೆ ಅನ್ನೋ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ.
ಇವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂದರೆ, ನೀವು ಇವರಿಗೆ ತುಂಬ ಲಾಯಲ್ ಆಗಿದ್ದೀರಾ, ಆ ರೀತಿಯ ಫೀಲ್ ಕೊಡ್ತೀರಾ ನೀವು. ಇವರು ತುಂಬ ಯೋಚಿಸ್ತಾರೆ, ನನ್ನ ಲೈಫ್ನಲ್ಲಿ ಏನೇ ಸಿಚುವೇಶನ್ ಬಂದರೂ ಇವರು ನನ್ನ ಜೊತೆ ಇರ್ತಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಇವರಿಗೆ ಅದು ತುಂಬ ಸೆಕ್ಯೂರ್ ಫೀಲ್ ಆಗುತ್ತೆ. ಒಂದು ಪರ್ಸನ್ಗೆ ಎಮೋಷ್ನಲ್ ಸೆಕ್ಯೂರಿಟಿ ಇದ್ದರೆ ಆ ಸಂಬಂಧ ಯಾವಾಗಲೂ ಹಾಳಾಗೋದಿಲ್ಲ, ಅಥವಾ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ, ಏನೇ ನಿಮ್ಮಿಬ್ಬರ ನಡುವೆ ಪ್ರಾಬ್ಲಮ್ ಬಂದರೂ ಕೂಡ ರಿಲೇಷನ್ಶಿಪ್ ಅನ್ನೋದು ಕಟ್ ಆಗೋದಿಲ್ಲ. ಅವರ ಬಗ್ಗೆ ನೀವು ಥಿಂಕ್ ಮಾಡ್ತೀರಾ, ನಿಮ್ಮ ಬಗ್ಗೆ ಅವ್ರು ಥಿಂಕ್ ಮಾಡ್ತಾರೆ. ಆ ರೀತಿಯ ಫೀಲ್ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಇವರು ಇವರ ಲೈಫ್ನಲ್ಲಿ ನಿಮ್ಮನ್ನು ತುಂಬ ಲಕ್ಕಿ ಅಂತ ಅಂದ್ಕೊಳ್ತಾರೆ. ಅಂದರೆ ಇವರ ಲೈಫ್ನಲ್ಲಿ ನೀವಿರೋದು ತುಂಬ ಲಕ್ಕಿ, ನಾನು ತುಂಬ ಭಾಗ್ಯಶಾಲಿ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ, ನಿಮ್ಮಿಬ್ಬರ ನಡುವೆ ಸೋಲ್ಮೇಟ್ ವೈಬ್ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಆ ರೀತಿ ಅಂದ್ಕೊಳ್ತಾರೆ. ಒಂದು ಡೀಪ್ ಕನೆಕ್ಷನ್ ಇದೆ, ಒಂದು ಡೆಸ್ಟಿನಿ ಫೀಲ್ ಮಾಡ್ಕೊಳ್ತಾರೆ, ಒಂದು ಡಿವೈನ್ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಡಿವೈನ್ ಕನೆಕ್ಷನ್ ಇರೋ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಈ ರಿಲೇಷನ್ಶಿಪ್ ಅನ್ನೋದು ಡಿವೈನ್ ರಿಲೇಷನ್ಶಿಪ್ ಅನ್ನೋ ರೀತಿ, ದೇವರೇ ನಮ್ಮನ್ನು ಒಂದು ಮಾಡಿದ್ದಾರೆ ಅನ್ನೋ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ನ ನೇಚರ್ ಮತ್ತು ಅವರ ಫೀಲಿಂಗ್ಸ್ ಏನಿದೆ ಅಂತ ನೋಡೋದಾದರೆ, ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡುವಂತಹ ವ್ಯಕ್ತಿ ಇವರು ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರ ಲೈಫ್ನಲ್ಲಿ ಪ್ರಾಬ್ಲಮ್ಮೇ ಇಲ್ಲ ಅಂತ ಅಲ್ಲ, ಲೈಫ್ನಲ್ಲಿ ಪ್ರಾಬ್ಲಮ್ ಬಂದರೂ ಕೂಡ ಈ ಪರ್ಸನ್ ಆ ನೆಗೆಟಿವಿಟಿಯನ್ನು ಇಟ್ಕೊಂಡು ಕೂತ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ. ನಿಮ್ಮ ಜೊತೆ ಇದ್ದಾಗ ಹ್ಯಾಪಿ ಫೀಲ್ ಮಾಡ್ತಾರೆ, ಸ್ಟೇಬಲ್ ಫೀಲ್ ಮಾಡ್ತಾರೆ, ಶಾಂತಿ ಫೀಲ್ ಮಾಡ್ಕೊಳ್ತಾರೆ. ನಿಮ್ಮ ನೆನಪಾದಾಗ ಅವರ ಮನಸ್ಸಿನಲ್ಲಿ, ಅವರ ಮುಖದಲ್ಲಿ ನಿಜವಾದ ಒಂದು ಸ್ಮೈಲ್, ಫೇಕ್ ಸ್ಮೈಲ್ ಅಲ್ಲ, ಒಂದು ಹ್ಯಾಪಿ ಮೆಮೊರಿ, ಒಂದು ಲೈಟ್ ಫೀಲಿಂಗ್ ಆಗುತ್ತೆ. ಅವರು ನಿಮ್ಮನ್ನು ತುಂಬ ನೆನಪು ಮಾಡಿಕೊಂಡಾಗ ಅವರ ಮನಸ್ಸಿನಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ, ಅವರ ಮುಖದ ಮೇಲೆ ತಾನಾಗೆ ಸ್ಮೈಲ್ ಅನ್ನೋದು, ಒಂದು ಬ್ಯೂಟಿಫುಲ್ ಸ್ಮೈಲ್ ಅನ್ನೋದು ಬರುತ್ತೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ, ನೀವು ಇವರನ್ನು ತುಂಬ ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ. ನಿಮ್ಮ ಜೊತೆ ಇವರಾಗಿರ್ತಾರೆ. ಅಂದರೆ ಯಾವುದೇ ಫೇಕ್ ಆಗಿ ಇವರು ಇರೋದಿಲ್ಲ. ಇವ್ರ ಜೊತೆ ನೀವಿದ್ದಾಗ ಇವರ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ. ಆ ರೀತಿ ಥಿಂಕ್ ಮಾಡ್ತಾರೆ. ಎಲ್ಲಿ ನೀವು ಇವರಿಂದ ದೂರ ಆಗ್ತಿರೋ ಅನ್ನೋ ರೀತಿ ಕೂಡ ಕೆಲವೊಮ್ಮೆ ಇವರಿಗೆ ಭಯ ಆಗುತ್ತೆ. ಇವರ ಹೃದಯದಿಂದ ಇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಲಾಂಗ್ ಟರ್ಮ್ ಆಗುವ ಎನರ್ಜಿ ತುಂಬ ಜಾಸ್ತಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮಿಬ್ಬರ ಕನೆಕ್ಷನಲ್ಲಿ ಸ್ಟೇಬಲ್ ಅನ್ನೋದು, ಮೆಚ್ಯೂರ್ ಅನ್ನೋದು, ಡೆಪ್ತ್ ಅನ್ನೋದು ಕಾಣಿಸ್ತಾ ಇದೆ. ಸೋಲ್ಮೇಟ್ ಲೆವೆಲ್ನಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಇದು ಕೇವಲ ಟೈಮ್ ಪಾಸ್ ಕನೆಕ್ಷನ್ ರೀತಿ ಎನರ್ಜಿ ಶೋ ಆಗ್ತಾ ಇಲ್ಲ. ಇವರು ನಿಮ್ಮ ಜೊತೆ ಇದ್ದಾಗ ಫ್ಯೂಚರ್ ಬಗ್ಗೆ ಕೂಡ ಥಿಂಕ್ ಮಾಡ್ತಾರೆ, ಸ್ಟೇಬಲ್ ಲೈಫ್ ಬಗ್ಗೆ ಯೋಚಿಸ್ತಾರೆ, ಲಾಂಗ್ ಟೈಮ್ ಬಾಂಡ್ ಬಗ್ಗೆ ಥಿಂಕ್ ಮಾಡ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಮೆಸೇಜ್ ಇದೆ ಅಂದರೆ, ಓಪನ್ ಕಮ್ಯುನಿಕೇಷನ್ ಇರಲಿ, ಸಣ್ಣ ಸಣ್ಣ ಈಗೋ ಇಟ್ಕೋಬೇಡಿ. ಅಂದರೆ ಇಬ್ಬರು ಕೂಡ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ, ಇಬ್ಬರು ಕೂಡ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ರಿಲೇಷನ್ಶಿಪ್ಪನ್ನು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಪಡಿ. ಯಾವುದೇ ಕಾರಣಕ್ಕೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಂದರೆ ಒಬ್ಬರು ಈಗೋ ತೋರಿಸೋದು, ಇನ್ನೊಬ್ಬರು ಈಗೋ ತೋರಿಸೋದು, ಅಥವಾ ಮಾತಾಡದೇ ಇರೋದು, ಕನೆಕ್ಷನ್ ಕಟ್ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಪನ್ ಕಮ್ಯುನಿಕೇಷನ್ ಇಟ್ಟಾಗ ಎಲ್ಲವೂ ಸಾಲ್ವ್ ಆಗುವಂತಹ ಚಾನ್ಸಸ್ ತುಂಬ ಇರುತ್ತೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು, ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು ತುಂಬ ಸ್ಪೆಷಲ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ಇವರ ಹೃದಯದಿಂದ, ಇವರ ಮನಸ್ಸಿನಿಂದ ತುಂಬ ಲಾಯಲ್ ಆಗಿ, ತುಂಬ ಮೆಚ್ಯೂರ್ ಆಗಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2 ಇಬ್ಬರಿಗೂ ಕೂಡ ಇವತ್ತು ನಾನೊಂದು ಸಿಂಪಲ್ ಆದರೂ ಪವರ್ಫುಲ್ ವಿಷಯವನ್ನು ಹೇಳ್ತಾ ಇದ್ದೀನಿ. ಅಂದರೆ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಒಬ್ಬ ವ್ಯಕ್ತಿಗೆ ತುಂಬ ಪ್ರಿಯಾರಿಟಿಯನ್ನು ಕೊಡೋದು, ಒಬ್ಬ ವ್ಯಕ್ತಿಯ ಬಗ್ಗೆ ತುಂಬ ಲವ್ ಕೊಡೋದು, ತುಂಬ ಕೇರ್ ಕೊಡೋದು ಮಾಡ್ತಾ ಇರ್ತೀವಿ. ಅಂದರೆ ಎಲ್ಲಕ್ಕಿಂತ ಮೊದಲು ನೀವು ಎಷ್ಟೇ ಪ್ರೀತಿಸ್ಬೋದು ಒಬ್ಬ ವ್ಯಕ್ತಿಯನ್ನು, ಎಷ್ಟೇ ಕೇರ್ ಕೊಡಬಹುದು, ಬಟ್ ಎಲ್ಲಕ್ಕಿಂತ ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ. ಇದು ಸ್ವಾರ್ಥ ಅಂತಲ್ಲ, ಇದು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್, ನಿಮ್ಮ ಸೆಲ್ಫ್ ಲವ್. ನಾವು ಏನು ಮಾಡ್ತೀವಿ ಗೊತ್ತಾ, ಒಬ್ಬರ ಮೇಲೆ ತುಂಬ ಪ್ರೀತಿ ಇಟ್ಕೊಳ್ತೀವಿ, ಅವರಿಗೆ ಓವರ್ ಕೇರ್ ಕೊಡ್ತೀವಿ, ಅವರ ಬಗ್ಗೆ ದಿನ ಪೂರ್ತಿ ಥಿಂಕ್ ಮಾಡ್ತೀವಿ. ಅವರು ಹ್ಯಾಪಿಯಾಗಿರೋದು ನಮ್ಮ ಲೈಫ್ನ ಗುರಿಯಾಗ್ಬಿಡುತ್ತೆ. ಆದರೆ ಒಂದು ಪ್ರಶ್ನೆನ ನೀವೇ ನಿಮ್ಮನ್ನು ಕೇಳ್ಕೊಳ್ಳಿ, ನಿಮ್ಮ ಬಗ್ಗೆ ನೀವು ಎಷ್ಟು ಯೋಚಿಸ್ತೀರಾ, ನಿಮ್ಮ ಬಗ್ಗೆ ಎಷ್ಟು ಥಿಂಕ್ ಮಾಡ್ತೀರಾ? ನಿಮಗೆ ಇನ್ನೊಬ್ಬರ ಮೇಲೆ ಎಷ್ಟೇ ಪ್ರೀತಿ ಇರಲಿ, ನಿಮ್ಮ ಬಗ್ಗೆ ನೀವು ಪ್ರೀತಿಯನ್ನು ಇಟ್ಕೊಳ್ದೆ ಹೋದರೆ ಒಂದು ದಿನ ನೀವು ನಿಮ್ಮನ್ನೇ ನೀವು ಕಳ್ಕೊಳ್ತೀರಾ.
ನೀವು ಓವರಾಗಿ ಒಬ್ಬ ವ್ಯಕ್ತಿಯನ್ನು ಪ್ರೀತಿ ಕೊಡ್ತಾ ಇದ್ದೀರಾ, ಓವರಾಗಿ ಕೇರ್ ಮಾಡ್ತೀರಾ, ಓವರಾಗಿ ಅಡ್ಜಸ್ಟ್ ಮಾಡ್ಕೊಳ್ತೀರಾ. ಆದರೆ ಆ ಕಡೆಯಿಂದ ಅಷ್ಟೇ ಮಟ್ಟದ ಕೇರ್ ನಿಮಗೆ ಸಿಗದೇ ಇದ್ದರೆ, ಅಷ್ಟೇ ಮಟ್ಟದ ಪ್ರೀತಿ ಅನ್ನೋದು ನಿಮಗೆ ಸಿಗದೇ ಇದ್ದರೆ, ಅಷ್ಟೇ ಮಟ್ಟದ ಪ್ರಯಾರಿಟಿ ಅನ್ನೋದು ನಿಮಗೆ ಸಿಗದೇ ಇದ್ದರೆ, ಆಗ ನೀವು ಮತ್ತೆ ಕುಗ್ಗೋಗ್ತೀರಾ, ಎಮೋಷ್ನಲಿ ಡೌನ್ ಆಗ್ತೀರಾ. ಯಾಕೆ ಗೊತ್ತಾ? ಯಾಕೆಂದರೆ ನೀವು ನಿಮ್ಮನ್ನು ಲಾಸ್ಟ್ ಪ್ರಿಯಾರಿಟಿ ಮಾಡ್ಕೊಂಡಿದ್ರಿ. ಅಂದರೆ ನಿಮಗೆ ನೀವು ಪ್ರೀತಿಯನ್ನು ಕೊಟ್ಕೊಂಡಿಲ್ಲ, ಸೆಲ್ಫ್ ಲವನ್ನು ಮಾಡ್ಕೊಂಡಿಲ್ಲ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿಲ್ಲ, ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡ್ದಲೆ ಆ ವ್ಯಕ್ತಿಯ ಬಗ್ಗೆ ತುಂಬ ಥಿಂಕ್ ಮಾಡೋದು, ಅವರಿಗೆ ಓವರ್ ಕೇರ್ ಕೊಡೋದು, ಓವರ್ ಪ್ರೀತಿಯನ್ನು ಕೊಟ್ಟಾಗ ಈ ರೀತಿ ಆಗುವ ಚಾನ್ಸಸ್ ತುಂಬ ಇದೆ. ಅಂದರೆ ನಿಮ್ಮ ಸೆಲ್ಫ್ ಲವ್ ಅನ್ನೋದು ತುಂಬ ಮುಖ್ಯ ಆಗಿರೋದು. ನಿಮ್ಮ ಎಮೋಷನ್ಸನ್ನು ನೀವು ರೆಸ್ಪೆಕ್ಟ್ ಮಾಡಬೇಕು, ನಿಮ್ಮ ನೋವನ್ನು ನೀವು ಸೀರಿಯಸ್ ಆಗಿ ತಗೊಳ್ಬೇಕು. ನನಗೂ ಪ್ರೀತಿ ಬೇಕು ಅಂತ ನೀವು ನಿಮ್ಮನ್ನು ನೀವು ಪ್ರೀತಿಸ್ಕೋಬೇಕು. ನಿಮ್ಮ ಕನಸುಗಳಿಗೆ, ನಿಮ್ಮ ಡ್ರೀಮ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ ಪ್ರಿಯಾರಿಟಿಯನ್ನು ಕೊಡಬೇಕು. ನಿಮ್ಮ ಮನಸ್ಸಿಗೆ ನೋವು ಕೊಡೋ ಪರಿಸ್ಥಿತಿಯಿಂದ ದೂರ ಇರಬೇಕು. ಸೆಲ್ಫ್ ಲವ್ ಅಂದರೆ ಬೇರೆಯವರನ್ನು ಬಿಟ್ಬಿಡೋದು ಅಂತ ಅಲ್ಲ, ಆ ವ್ಯಕ್ತಿಯನ್ನು ನೀವು ಪ್ರೀತಿಸದೇ ಇರೋದು ಅಂತ ಅಲ್ಲ. ಸೆಲ್ಫ್ ಲವ್ ಅಂದರೆ ನಿಮ್ಮನ್ನು ನೀವು ಬಿಟ್ಕೊಡ್ಬಾರ್ದು, ನಿಮ್ಮನ್ನು ನೀವು ಪ್ರೀತಿಸಬೇಕು. ರಿಯಾಲಿಟಿ ಅನ್ನೋದು ಏನು ಅಂದರೆ, ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇಲ್ಲ ಅಂದರೆ, ನಿಮ್ಮನ್ನು ನೀವು ವ್ಯಾಲ್ಯೂ ಕೊಟ್ಕೊಳ್ಳದೇ ಇದ್ದರೆ, ನಿಮಗೆ ಬೇರೆಯವರು ಪ್ರೀತಿ ಕೊಟ್ಟರೂ ಕೂಡ ನೀವು ಅದನ್ನು ಸರಿಯಾಗಿ ರಿಸೀವ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನಿಮ್ಮ ಮನಸ್ಸಿನ ಒಳಗಡೆ ನೀವು ಫೀಲ್ ಮಾಡ್ತೀರಾ, ನಾನು ಇದಕ್ಕೆ ಅರ್ಹನಲ್ಲ, ನನಗೆ ಇಷ್ಟು ಲವ್ ಸಿಗುತ್ತಾ ಸಿಗೋಲ್ವಾ, ಆ ರೀತಿಯ ಕನ್ಫ್ಯೂಸ್ ಆಗಿರ್ತೀರ. ಹಾಗಾಗಿ ನಿಮ್ಮ ಭಾವನೆಗೆ, ನಿಮ್ಮ ಲೈಫ್ಗೆ ನೀವು ಫಸ್ಟ್ ಇಂಪಾರ್ಟೆನ್ಸನ್ನು ಕೊಡಿ. ನಿಮ್ಮ ಫ್ಯೂಚರ್ ಫಸ್ಟ್, ಅದನ್ನು ಥಿಂಕ್ ಮಾಡಿ. ನಿಮ್ಮ ಮೆಂಟಲ್ ಪೀಸ್ ಬಗ್ಗೆ ಥಿಂಕ್ ಮಾಡಿ, ನಿಮ್ಮ ಹೆಲ್ತ್ ಬಗ್ಗೆ ನೀವು ಥಿಂಕ್ ಮಾಡಿ, ನಿಮ್ಮ ಡ್ರೀಮ್ಸ್ ಬಗ್ಗೆ ನೀವು ಥಿಂಕ್ ಮಾಡಿ. ಪ್ರೀತಿಯನ್ನು ಕೊಡಿ, ನಿಮ್ಮ ಬಗ್ಗೆ ಕೂಡ ನೀವು ಪ್ರೀತಿಯನ್ನು ಇಟ್ಕೊಳ್ಳಿ, ನಿಮ್ಮ ಬಗ್ಗೆ ಕೂಡ ನೀವು ಕೇರ್ ಮಾಡಿ. ಓವರ್ ಅಟ್ಯಾಚ್ ಆಗಬೇಡಿ. ಒಬ್ಬ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದು ಒಂದು ಗಿಫ್ಟ್ ಅಂತ ಅಂದ್ಕೊಳ್ಳಿ, ಆದರೆ ಆ ವ್ಯಕ್ತಿಯೇ ನಿಮ್ಮ ಸಂಪೂರ್ಣ ಜಗತ್ತು ಆಗಬಾರ್ದು. ನಿಮ್ಮ ಹ್ಯಾಪಿನೆಸ್ ಒಬ್ಬ ಪರ್ಸನ್ ಮೇಲೆ ಮಾತ್ರ ಡಿಪೆಂಡ್ ಆಗಬಾರ್ದು. ಯಾಕಂದರೆ ಯಾರು ಬೇಕಾದರೂ ಬದಲಾಗ್ತಾರೆ. ಪರಿಸ್ಥಿತಿ ಅನ್ನೋದು, ಸಿಚುವೇಶನ್ ಅನ್ನೋದು ಯಾವಾಗ ಕೂಡ ಬದಲಾಗಬಹುದು, ಟೈಮ್ ಅನ್ನೋದು ಬದಲಾಗುತ್ತೆ. ಆದರೆ ನಿಮ್ಮ ಜೊತೆ ಯಾವಾಗಲೂ ಇರುವ ಒಬ್ಬನೇ ವ್ಯಕ್ತಿ ಯಾರು ಗೊತ್ತಾ? ಅದು ನೀವೇ. ನಿಮ್ಮ ಯಾವುದೇ ಪೇಯ್ನಲ್ಲಾಗಲಿ, ಯಾವುದೇ ನೋವಲ್ಲಾಗಲಿ ಬೇರೆ ವ್ಯಕ್ತಿ ಅದನ್ನು ಅನುಭವಿಸೋದಿಲ್ಲ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಅಂದರೆ ಅದು ನೀವೇ. ಹಾಗಾಗಿ ನಿಮ್ಮ ಬಗ್ಗೆ ಫಸ್ಟ್ ಥಿಂಕ್ ಮಾಡಿ. ಒಂದು ಗ್ಲಾಸ್ ಖಾಲಿ ಇದೆ ಅಂದ್ಕೊಳ್ಳಿ, ಅದರಲ್ಲಿ ಯಾರಿಗಾದರೂ ನೀರಿದೆ ಅಂತ ಕೊಡೋಕ್ಕಾಗುತ್ತಾ? ಮೊದಲು ಆ ಗ್ಲಾಸ್ ತುಂಬಿರಬೇಕು. ಅದೇ ರೀತಿ ಮೊದಲು ನಿಮ್ಮ ಹೃದಯ ನಿಮ್ಮ ಬಗ್ಗೆ ಪ್ರೀತಿಯಿಂದ ತುಂಬಿರಬೇಕು. ಆಗ ನೀವು ಕೊಡುವ ಪ್ರೀತಿ ಹೆಲ್ದಿಯಾಗಿರುತ್ತೆ. ಬೇರೆ ಯಾರಿಗೂ ಕೂಡ ನೀವು ಡಿಪೆಂಡ್ ಆಗಿರೋದಿಲ್ಲ, ನಿಮ್ಮಲ್ಲಿ ಭಯ ಅನ್ನೋದು ಇರೋದಿಲ್ಲ. ಮೊದಲು ನಿಮ್ಮ ಮನಸ್ಸನ್ನು ನೀವು ಕೇಳ್ಕೊಳ್ಳಿ, ನಾನು ನನಗೆ ಸಮಯ ಕೊಡ್ತಾ ಇದ್ದೀನ, ನಾನು ನನ್ನ ಹೆಲ್ತ್ ಬಗ್ಗೆ ಕೇರ್ ಕೊಡ್ತಾ ಇದ್ದೀನ, ನನ್ನ ಡ್ರೀಮ್ಸ್ಗೆ ಪ್ರಿಯಾರಿಟಿಯನ್ನು ಕೊಡ್ತಾ ಇದ್ದೀನ, ನಾನು ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾ ಇದ್ದೀನ. ಈ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಉತ್ತರ ಇಲ್ಲ ಅಂದರೆ ಇವತ್ತೇ ಅದನ್ನು ಚೇಂಜ್ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮನ್ನು ನೀವು ಪ್ರೀತಿಸಿ, ಆಗ ನಿಮಗೆ ಲೈಫೇ ಚೇಂಜ್ ಆಗಿಬಿಡುತ್ತೆ. ಅಂದರೆ ಆ ವ್ಯಕ್ತಿ ಕಡೆಯಿಂದ ಕೂಡ ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಬಗ್ಗೆ ನೀವು ಸೆಲ್ಫ್ ಲವನ್ನು ಇಟ್ಕೊಳ್ಳಿ. ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಅನ್ನೋದು, ಪ್ರೀತಿ ಅನ್ನೋದು ನಿಮಗೆ ಇದ್ದರೆ ಎಲ್ಲವೂ ತಾನಾಗೇ ಬದಲಾಗುತ್ತೆ. ಪ್ರೀತಿ ಇರಲಿ, ಆದರೆ ಮಿತಿ ಮೀರಬಾರ್ದು ಅಂತ ಹೇಳ್ತಾ ಇರೋದಷ್ಟೇ ನಾನು. ಪ್ರೀತಿ ಅಂದರೆ ನಿಮ್ಮನ್ನು ಕಳ್ಕೊಳ್ಳೋದು ಅಲ್ಲ, ಪ್ರೀತಿ ಅಂದರೆ ಇಬ್ಬರು ಕೂಡ ಗ್ರೋ ಆಗೋದು. ಒಬ್ಬರಿಗೋಸ್ಕರ ನಿಮ್ಮ ಕನಸುಗಳನ್ನು ಬಿಟ್ಕೊಡ್ಬೇಡಿ, ಒಬ್ಬರಿಗೋಸ್ಕರ ನಿಮ್ಮ ಸ್ವಾಭಿಮಾನವನ್ನು ಕಳ್ಕೊಳ್ಬೇಡಿ, ಒಬ್ಬರಿಗೋಸ್ಕರ ನಿಮ್ಮ ಮನಸ್ಸಿಗೆ ನೋವು ಕೊಟ್ಕೊಳ್ಬೇಡಿ. ನೀವು ಅಮೂಲ್ಯ, ನೀವು ಸ್ಪೆಷಲ್. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಪ್ರೀತಿ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಲವ್ ಕೊಡಿ, ಕೇರ್ ಕೊಡಿ, ಆದರೆ ನಿಮ್ಮನ್ನು ನೀವು ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗಬೇಡಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.